ಸೊ ಹ್ಯಾಗಸ್ ಗುಡ್ ಮಾರ್ನಿಂಗ್, ನನ್ನ ಮತ್ತೊಮ್ಮೆ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಬೆಳಗ್ಗೆ 5:15ಗೆ ಎದ್ದೆ. ಸೊ ನಾನು 2 ಮೀಲನ್ನ ರೆಡಿ ಮಾಡ್ಕೊಂಡು ಈಗ ಫಸ್ಟ್ ಶಿಫ್ಟ್ಗೆ ಕಂಪ್ನಿಗೆ ಹೋಗ್ಬೇಕು. ಸೊ ಕಂಪ್ನಿಗೆ ಹೋಗೋಕ್ಕೂ ನಾನು ರೆಡಿ ಆಗಿದ್ದೀನಿ. ಸೊ 2 ಮೀಲು ನಾನು 5:15ಗೆ ಎದ್ದು 2 ಮೀಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ 4 ಮೊಟ್ಟೆ, ಇದರಲ್ಲಿ 4 ಆಮ್ಲೆಟು, ಅದೇ ಓವರ್ನೈಟ್ ಇಟ್ಟು ಓಟ್ಸು ಇವೆ ಮತ್ತು ನಟ್ಸು ಸೀಡ್ಸು ಎಲ್ಲ ಹಾಕಿದ್ದೀನಿ, ಮತ್ತು ಪೀನಟ್ ಬಟರು. ಈಗ ಇದನ್ನು ಕ್ಯಾಪ್ ಹಾಕೊಂಡು ಕಂಪ್ನಿಗೆ ಹೋಗ್ಬೇಕು. ಇನ್ನು 5 ಮಿನಿಟ್ಸ್ ಅಷ್ಟೇ ಇರೋದು. ಸ್ವಲ್ಪ ಲೇಟಾಗಿ ಬಂದಿರೋದು. ಈಗ ಹೋಗ್ಬೇಕು ಕಂಪ್ನಿಗೆ. ಸೊ ಕಂಪ್ನಿಲಿ ನಾಷ್ಟು ಟೈಮು 8 ಗಂಟೆಗೆ. ಸೊ 8 ಗಂಟೆಗೆ ಸಿಗೋಣ. ಈಗ 12 ಕಂಪ್ನಿ ತಗೋಣ. ಸೊ ಗೈಸ್, ನಾಷ್ಟು ಟೈಮ್ ಆಯಿತು. ಈಗ ಹೋಗಿ ಓಟ್ಸು, ಬಾಳೆಹಣ್ಣು, 4 ಮೊಟ್ಟೆ ಎಲ್ಲ ತಂದಿದ್ದೀನಿ, ಅದು ತಿನ್ನಬೇಕು. ನಮ್ಮ ಹುಡುಗರು ಆಲೇ ಬಿದ್ದು ಓಡ್ತಾವ್ರೆ ನಾಷ್ಟಕ್ಕೆ. ಟೈಮ್ ಇನ್ನೂ ಐತೆ, ಆಲ್ರೆಡಿ ಓಡ್ತಾವ್ರೆ ಅವರು. ಟೈಮು ಎಷ್ಟು ಗೊತ್ತಾ ಈಗ? ಟೈಮು 7:51. 8 ಗಂಟೆಗೆ ನಾಷ್ಟು ಟೈಮು. 9 ನಿಮಿಷ ಬೇಗನೆ ಹೋಗ್ತಾವೆ ಬಿಡಿ. ನಾನು ಬೇಗನೆ ಹೋಗ್ತಾ ಇದ್ದೀನಿ ಗೈಸ್. ಇನ್ನೂ ಟೈಮೇ ಆಗಿಲ್ಲ, ಆದರೆ ಎಲ್ಲರ್ಕಿಂತ ಬಂದು ಬಂದು ಕೂತವ್ರೆ ನಮ್ಮ ರೇವಣ್ಣ. ಇನ್ನು ಅವರೆಲ್ಲ ಪಾಪ ಲೈನಲ್ಲಿ ಬಂದು ನಿಂತ್ಕೊಂತವ್ರೆ. ಹಾಂ, ಇಷ್ಟು ಬೇಗ ಬರಬೇಕು ಊಟಕ್ಕೆ ತಿನ್ನೋಕ್ಕೆ? ಯಪ್ಪ. ಗೈಸ್ ಬಂದರು ನಮ್ಮ ಕಿರಣ್ ಅವರು ನಾಷ್ಟ ಎತ್ಕೊಂಡು. ನಾವು ನಾಷ್ಟ ಎತ್ಕೊಂಡು ಬಂದಿದ್ದೀವಿ. ಕುತ್ಕೊಂಡು ಇಟ್ಟು ಬಾರಿಸ್ಬಿಡೋದೆ. ನಮ್ಮ ಹೇಮಂತ್ ಅಣ್ಣ ಅವರು ಬಂದಿದ್ದಾರೆ ನಾಷ್ಟ ಮಾಡೋಕ್ಕೆ. ಮೊಬೈಲ್ ತಗೊಂಡಕಣ ಹೊಸದು. ಹೊಸದು ಕಳ್ಸಿದೀನಿ ಅಣ್ಣ ಲಿಂಕು ಯೂಟ್ಯೂಬ್ದು. ಅಪ್ಪ, ಇಲ್ಲಿ ಎಲ್ಲ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ. ನೆನ್ನೆ ಗಿಲ್ಲಿ ಗೆದ್ದು ಇರೋದಕ್ಕೆ ಒಬ್ರು ಏನಂತೀರಾ? ಡಿ ಬಾಸ್ ಅಭಿಮಾನಿ ಗೆಲ್ಸಿರೋದು ಅಂತ ಹೇಳ್ತಿದ್ದಾರೆ. ಏನಂತೀರಾ ಕಿರಣ್? ಕಿರಣ್ ಏನಂತೀರ? ಏನೋ ಗಿಲ್ಲಿ ಅವ್ರು ಗೆದ್ದಿದಾರಲ್ಲ, ಹೇಳಿ. ತುಂಬಾ ಖುಷಿ ಆಯ್ತು. ಹೋಗೋಣ ಹೊಸ ವಿವೋ X300. ಕಂಪ್ನಿಲಿ ವರ್ಕ್ ಮಾಡೋರು. ಹೆವಿ ಬ್ಲೇಡ್ ಮಾತ್ರ ಎಲ್ಲ ಬಿಸಿ ಬಿಸಿ ಬಾತ್ ತಿಂತವ್ರೆ. ನಾನು ಇದು ಮಾಡ್ತೀನಿ. ಎಲ್ಲ ಎದ್ದೋಗವ್ರೆ, ಯಾರು ಇಲ್ಲ, ಎಲ್ಲರೂ ಮಾಡ್ಕೋವ್ರೆ. ನಮ್ಮ ಅಣ್ಣ ಹೋದ್ರೆ ಇಲ್ಲೇ ಕೂತವ್ರೆ. ಮೊಟ್ಟೆ ಒಂದು ತಿನ್ಬೇಕಷ್ಟೇ. ಅಲ್ಲ, ಇವರು ಫೋನಲ್ಲಿ ಮಾತಾಡ್ತವ್ರೆ. ಓಕೆ, ಫೋನಲ್ಲಿ ಮಾತಾಡೋದು ಓಕೆ, ಲವರ್ ಜೊತೆ ಮಾತಾಡ್ತವ್ರೆ, ಅದು ಓಕೆ. ಕಂಪ್ನಿಲೇ ಅವ್ರೆ, ಆದರೂ ಮಾತಾಡ್ಬೇಕಾ? ಯಾರ ನಾಯ ಅಂತಾರ? ಅದು ಇನ್ನೊಂದು ಏನಾದ್ರು ತೋರ್ಸಲ್ಲ, ಇಲ್ಲೇ ಕೂತವ್ರೆ. ಏನೊಂದು ಸ್ವಲ್ಪ ಒಂದು 3 ಟೇಬಲ್ ಮುಂದೆ ಅಲ್ಲೇ ಕೂತವ್ರೆ, ಇಲ್ಲೇ ಮಾತಾಡ್ತವ್ರೆ. ಎಂಥ ಲವ್ ಸ್ಟೋರಿ ನೋಡಿ. ನಾನು ಹಾಕಿ ಹೆಚ್ಚಾಗೋಯ್ತು. ಏನೋ ನೆಕ್ಸ್ಟ್ ತಿಂಗಳು ಅವ್ರ ಮದುವೆ. ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ರೈಸ್ ಇದೊಂದು ಮೊಟ್ಟೆ ತಿನ್ಕೊಂಡು ಇನ್ನು ನೆಕ್ಸ್ಟ್ ಸಿಗೋದೆ 11 ಗಂಟೆಗೆ. ಸೊ ಸಿಗೋದೆ ಇನ್ನು 11 ಗಂಟೆ ಟೀ ಟೈಮಲ್ಲಿ. ಆವಾಗ 4 ಮೊಟ್ಟೆ ತಿಂದರೆ 2 ಮೀಲ್ ಕಂಪ್ಲೀಟು. ನಾನು ಮಾತಾಡಿದ ನೆಗಾಡ್ತಾರೆ. ಈಗ ಮಾತಾಡ್ತಾ ಇದ್ದೀನಲ್ಲ, ಅದನ್ನ ಅವ್ರ ಕೈಲಿ ಹೇಳ್ಕೊಂಡು ನೆಗಾಡ್ತವ್ರೆ. ಏನಂತಾರೆ ಸಿಗದ 11 ಗಂಟೆಗೆ ಅಂತ ಪಾಲ ಬಗ್ಗೆ ಮಾತಾಡಿದ್ರೆ. ಸೊ ಗೈಸ್, ಟೀ ಟೈಮ್ ಆಯಿತು. ಈಗ ಹೋಗಿ 4 ಮೊಟ್ಟೆ ತಿನ್ನಬೇಕು. ನಮ್ಮ ಕಿರಣ್ ಅವರು ನಮ್ಮ ಜೊತೆನೇ ಇದ್ದಾರೆ ಇವತ್ತು. ದಿವಸ ಇರ್ತೀನಿ ಕಂಪ್ನಿ ತಾನೆ. ವಿಡಿಯೋದವ್ರಿಗೆ ಅವ್ರಿಗೆ ಇದೇ ಫಸ್ಟ್ ಟೈಮ್ ಹಿಂಗೆ ನೋಡ್ತಾರೆ. ಟೋಕೆಲ್ಲ ಕೊಡ್ತಾನೆ. ಇವರು ನಮ್ಮ ಅಂತ ನಮ್ಮ ವರ್ಕಲ್ಲಿ ಲೀಡ್ರ್. ಇವರು ಹೇಮಂತಣ್ಣ ಅಂತ ಲೀಡ್ರು. ಯಾವ ಲೀಡ್ರು ಅವರು? ಬರೀ ಪುನಃ ಮಾತಾಡ್ಕ ಇರ್ತಾರೆ. ಹ್ಞೂ, ನೋಡಿ ನಮ್ಮ ಟೀಮ್ ಹೆಂಗ್ ಬರ್ತಿದೆ ಟೀ ಕುಡಿಯೋದು. ಲೀಡ್ರ್ ಅವ್ರೆ, ಖತರ್ನಾಕ್ ಲೀಡ್ರು ಅಂತ ಅವರು. ಯಾರಿಗೂ ಟೀ ಹೊಡೆಯೋದ ಲೀಡ್ರು ಒಬ್ರು. ಯಾರು? ನಿಂಗಣ್ಣ. ಸೊ ಗೈಸ್,
4 ಮೊಟ್ಟೆ. ಅದು ತಿನ್ನೋಕ್ಕೂ ಮುಂಚೆ ಬ್ಲ್ಯಾಕ್ ಕಾಫಿ ಕುಡ್ಕೊಳ್ಳೋಣ. ಹಾಂ, ಇದೊಂದು ತಿಂದರೆ ನಮ್ದು 2 ಮೀಲ್ ಕಂಪ್ಲೀಟ್ ಆಯ್ತದೆ. ಕರೆಕ್ಟಾಗಿ ಬರ್ತಿದ್ದಾನ? ಇದು ತಿಂದರೆ 2 ಮೀಲ್ ಕಂಪ್ಲೀಟ್. ನೋಡಿ, ಅವರೆಲ್ಲ ನಮ್ಮ ಜೊತೆ ಕೂತ್ಕೊಂಡಿದ್ದು ಬೇಗ ಬಂದು ಆ ಕಡೆ ಹೋಗಿ ಕೂತ್ಕೊಬಿಟ್ಟವ್ರೆ. ಮಾತಾಡ್ಸಲ್ಲ ಈಗ ಅವ್ರು ನಮಗೆ. ಸೊ ಗೈಸ್, ಮೊಟ್ಟೆ ತಿಂದಾಯ್ತು, ಟೀ ಟೈಮ್ ಮುಗೀತು. ಈಗ ಹೋಗಿ ಕೆಲಸ ಮಾಡಬೇಕು. ಇನ್ನು 2 ಗಂಟೆಗೆ ಹೋಗೋ ಟೈಮಲ್ಲಿ ಚಿಕನ್ ಎಲ್ಲ ತಗೋಬೇಕು. ಸೊ ಈಗ ಸಿಗಲ್ಲ 2 ಗಂಟೆಗೆ. ಸೊ ಗೈಸ್, ಡ್ಯೂಟಿ ಮುಗೀತು. ಇವತ್ತು ಲೇಟ್ ಆಗೋಯ್ತು, ಬಟ್ ಮಕ್ಕಳು ಜಾಸ್ತಿ ಕೆಲಸ ಮಾಡಿಸ್ಕೊಡ್ರಿ ಇವತ್ತು. ಹತ್ತತ್ರ 3 ಗಂಟೆ ಆಗ್ಬಿಟ್ಟಿದೆ ಈಗ ಟೈಮು. ಈಗ ಹೋಗಿ ನಮ್ಮ 3ನೇ ಮೀಲ್ನ ರೆಡಿ ಮಾಡ್ಕೊಂಡು ಅದೊಂದು ತಿನ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಬೇಕು. ಸೊ ಬನ್ನಿ ಹೋಗೋದ. ಸೊ ಗೈಸ್, ಕಂಪ್ನಿಯಿಂದ ಬರ್ತಾ ಚಿಕನ್ನು ಮೊಟ್ಟೆ 2 ತಂದ್ಕೊಂಡು 3ನೇ ಮೈಲು ರೆಡಿ ಮಾಡಿದ್ದೀನಿ. ಸೊ ಬಂದಿದ ತಕ್ಷಣ ರೆಡಿ ಮಾಡಿದೆ. ಈಗ ನೀವು ನೋಡ್ಬೋದು, ಸೀಬೆಕಾಯಿ ಮತ್ತು ಕ್ಯಾರೆಟು ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ರೈಸು, ಚಿಕನ್ನು ರೆಡಿ ಆಗೈತೆ. ಸೊ ಈಗ ಇದನ್ನೊಂದು 3ನೇ ಮೀಲು. ಸೊ 3ನೇ ಮೀಲಲ್ಲಿ ರೈಸು, ಇದರಲ್ಲಿ 400 ಗ್ರಾಮ್ ರೈಸ್ ಇರುತ್ತೆ. ಇಲ್ಲಿ 300 ಗ್ರಾಮ್ ಚಿಕನ್ ಅಂತಂದರೆ ಒಂದು ಅರ್ಧ ಹಾಕೊತೀನಿ. ಆಮೇಲೆ ಇದು ತಿಂತೀನಿ, ಸೀಬೆಕಾಯಿ ಮತ್ತು ಕ್ಯಾರೆಟು. ಅದಾದಮೇಲೆ ಜಿಮ್ ಹೋಗೋ ಟೈಮಲ್ಲಿ 2 ಮೊಟ್ಟೆ, ಸ್ವೀಟ್ ಪೊಟ್ಯಾಟೊ. ಅದಾದಮೇಲೆ ಪೋಸ್ಟ್ ವರ್ಕೌಟ್ಗೆ ಇನ್ನು ಮಿಕ್ಕಿದೇನು ಮಿಕ್ಕಿರ್ತದೆ ಚಿಕನ್ನು, ಸ್ವಲ್ಪ ರೈಸು, ಆಮೇಲೆ ಊಟಿ ಬೀನ್ಸ್ ಆಯಿತು, ಗ್ರೀನ್ ಬೀನ್ಸ್ ನಾನು ಹಾಕೋತಿದ್ದೆ. ನಾನು ಡೇ ಏನು ಮಾಡ್ತೀನಿ. ಈಗ ಹೊಟ್ಟೆ ಹಸಿದೈತೆ, ಫಸ್ಟು ಚಿಕನಲ್ಲಿ ಹಾಕೊಂಡು ತಿನ್ಬಿಡೋದ. ಇದರಲ್ಲಿ ಒಂದು ಅರ್ಧ ಹಾಕೊಂಡ್ರೆ ಸಾಕು, ಇನ್ನರ್ಧ ನೈಟ್ ಬಂದು ತಿನ್ನೋದು ಜಿಮ್ ಆದಮೇಲೆ. ಇಲ್ಲ ಜೋಗ ಏನಂತಾರೆ ಹೊಂಟೋಗ್ಬಿಟ್ಟು ಹಾಕಂಡು ಏನು ತಂದೆ ಇಲ್ಲ. ಹಾಂ, ಸರಿ ಗೈಸ್, ನಾ ಜಿಮ್ ಹೋಗೋ ಟೈಮ್ ಸಿಗಲ್ಲ. ಸೊ ಇದು ತಿನ್ಕೊಂಡು ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕು. ಸೊ ಜಿಮ್ ಹೋಗ್ಬೇಕು ಸಿಗಲ್ಲ. ಸೊ ಗೈಸ್, ನಾನು ಕೆಲಸದಿಂದ ಬಂದು 3ನೇ ಮೇಲೆ ತಿಂದು ಹತ್ತತ್ರ 5:15, 5:45 ಆಯಿತು. ಅದಾದಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ಯೂಟ್ಯೂಬ್ಗೆ ಪೋಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಪ್ರೀ ವರ್ಕೌಟು ಮೀಲ್ ತಿನ್ಕೊಂಡು ಜಿಮ್ಗೆ ಹೋಗ್ಬೇಕು. ಈಗ ಟೈಮು ಹತ್ತತ್ರ 9 ಕಾಲ ಆಗ್ಬಿಟ್ಟಿದೆ, ಟೈಮ್ ಒಂಚೂರು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಪ್ರೀ ವರ್ಕೌಟ್ಗೆ 2 ಮೊಟ್ಟೆ, 200 ಗ್ರಾಮ್ ಸ್ವೀಟ್ ಪೊಟ್ಯಾಟೊ ಎಲ್ಲ ರೆಡಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದು ತಿನ್ಕೊಂಡು ಜಿಮ್ಗೆ ಹೋಗೋದು. ಸೊ ಇವತ್ತು ನಂದು ಜಿಮ್ಮಲ್ಲಿ ವರ್ಕೌಟು ಬೈಸಿಪ್ ಆ್ಯಂಡ್ ಬ್ಯಾಕು. ಸೊ ಇವು ತಿನ್ನೋಕ್ಕೂ ಮೊದಲು ಇವತ್ತಿನ ನಾನು ಕ್ರೇಟಿನ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಮನೆಯಲ್ಲಿ ಸೊ ಇದನ್ನ ಮೈದಾ ಆಲ್ರೆಡಿ ಬುಕ್ ಮಾಡಿದ, ನೀವು ನೋಡ್ಬೋದು. ಮಸಲ್ ಬೇಸ್ ಕ್ರೇಟಿನ್ ಮೋನೋರೇಟ್. ಸೊ ಇದನ್ನ ಹಾಕೊಂಡು ಕುಡ್ಕೋಬೋದೆ ಈಗ. ಸೊ ಇವತ್ತಿಂದ ಸ್ಟಾರ್ಟ್ ಕ್ರೇಟಿನ್ ಆ್ಯಡ್ ಮಾಡೋದು. ಸೊ ನೋಡೋದ ಬಾಡಿ ಹೇಗೆ ಬದಲಾವಣೆ ಆಗುತ್ತೆ ಅಂತ. ಸೊ ಗೈಸ್, ಎಲ್ಲ ರೆಡಿ ಆಗೈತೆ. 2 ಮೊಟ್ಟೆ, ಸ್ವೀಟ್ ಪೊಟ್ಯಾಟೊ, ಕ್ರೇಟಿನ್. ಸೊ ಈಗ ಬೇಗ ಇದನ್ನ ಕನ್ಸ್ಯೂಮ್ ಮಾಡ್ಕೊಂಡು ಜಿಮ್ಗೆ ಹೋಗ್ಬೇಕು. ಸೊ ಬೇಗ ತಿನ್ಕೊ.
ನಾನು ಪ್ರೀ ವರ್ಕೌಟ್ ಮೀಲ್ ತಿಂದಾಯ್ತು. ಸೊ ಈಗ ಜಿಮ್ ಹೋಗ್ಬೇಕು. ಪ್ರೀ ವರ್ಕೌಟ್ ಮೀಲ್ ತಿನ್ನೋಕ್ಕೇ ಆಲ್ಮೋಸ್ಟ್ ಅರ್ಧ ಗಂಟೆ ಆಗುತ್ತೆ. ಸರಿ ಹೋಗ್ಬೇಕು ಜಿಮ್ಗೆ. ಸೊ ಅವ್ನು ಕರ್ಕೋದ ಅಂದರೆ ಬಿಟ್ಟಿದ್ದೀವತ್ತೇನೋ ಬರಲ್ಲ ಅಂತಾನೆ. ನೋಡಿ ಹೆಂಗೆ ಬಂದವನೆ, ಬಾ ಅಂದರೆ ಮಗವನೆ. ಈಗ ಸೊ ಗೈಸ್ ಏಷ್ಯನ್ ಜಿಮ್ಗೆ ಬಂದಾಯಿತು. ಸ್ವಲ್ಪ ವರ್ಕೌಟ್ ಮಾಡಬೇಕು. ಟೈಮ್ ಆಗಿದೆ. ಸೊ ಹೋದರೇನ್ರಿ. ಸೊ ಗೈಸ್ ನೀವು ವರ್ಕೌಟ್ ಆಯಿತು. ಸೊ ಟೈಮ್ ಜಾಸ್ತಿ ಆಗ್ತಾ ಇದೆ. ನಾನು ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಸಾಂಗ್ ಹಾಕಕ್ಕೆ ವೀಡಿಯೋ ಮಾಡೋಣ ಅಂದರೆ ವೀಡಿಯೋ ಮಾಡಿದ್ರೆ ಕಾಪಿರೇಟ್ ಇದೆ. ಸಾಂಗ್ ಬದಲು ಏನು ಮಾಡೋಕ್ಕಾಗಲ್ಲ. ಕಿರಣ್ ಹೇಳಿದೆ ಗ್ರೀನ್ ಬೀನ್ಸ್ ಹಾಕೋಕ್ಕೆ. ಸೊ ಪಾಪ ಅವ್ನು ಹಾಕೋನೆ 100 ಗ್ರಾಮ್ ಗ್ರೀನ್ ಬೀನ್ಸ್ ಬಾಯ್ಲ್ ಮಾಡೋಕ್ಕೆ ಇಡೋದೆ ಹಾಕೋನೆ. ಈಗ ಮನೆಗೆ ಹೋಗ್ಬೇಕು. ಟೈಮ್ ನೋಡಿದ್ರೆ 10:50 ಆಗ್ಬಿಟ್ಟೈತೆ. ಮೊಟ್ಟೆ ತಗೋಣ ಅಂದರೆ ಎಲ್ಲ ಬಾಕ್ಲಾಕೈತೆ. ಸೊ ನೋಡೋದ ಏನಾಗುತ್ತೆ. ಸೊ ಗೈಸ್ ಎಲ್ಲ ಕಡೆ ಬಾಕ್ಲಾಕೈತೆ. ಎಲ್ಲೂ ಮೊಟ್ಟೆ ಅಂಗಡಿ ತೆಗ್ದಿಲ್ಲ. ಕುಬ್ಲಿಗೆ ಹೋಯ್ತಾ ಇದೀವಿ. ನೋಡೋದು ಅಲ್ಲೇನಾರು ಸಿಗುತ್ತಾ. ಸೊ ಗೈಸ್ ಕೊನೆಗೂ ಮೊಟ್ಟೆ ಸಿಕ್ತು. ನಮ್ಮ ಕುಂಬಾರಗೊಪ್ಪದಲ್ಲಿ ನಾವು ಕೂತ್ಕೊತಿದ್ದ ಹಳೆ ಅಡ್ಡದಲ್ಲಿ ಅದು ಎದುರುಗಡೆ ಒಂದು ಅಂಗಡಿ ಇತ್ತು, ಅದು ತೆಗ್ದಿತ್ತು. ಸದ್ಯ 8 ಮೊಟ್ಟೆ ಹಂಗೆ ತಗೊಬಿಟ್ಟೆ. ಮನೆಗೆ ಹೋಗಿ ಪೋಸ್ಟ್ ವರ್ಕೌಟ್ ಮೀಲ ತಿನ್ಕೊಂಡು ಮಲ್ಕೊಂತ ಯಾರದೆ ಟೈಮ್ ಆಗ್ಬಿಟ್ಟೈತೆ. ಸೊ ಗೈಸ್ ಈಗ ಪೋಸ್ಟ್ ವರ್ಕೌಟ್ ಮೀಲ್ ತಿನ್ಬೇಕು. ಸೊ ಗೈಸ್ ನಮ್ಮ ಮೈದ ಅಲೆ ಬಿಸಿ ಮಾಡೋಕ್ಕೆ ಇಟ್ಟವನೆ. ಐದೈತೆ ಇನ್ನು 5 ಮಿನಿಟ್ಸ್ ಅಷ್ಟೇ ಅಂದರೆ 5 ಮಿನಿಟ್ಸ್ ಆದಮೇಲೆ ತೆಗಿಯಂತವನೆ. ಸೊ ಇದನ್ನು ತಗೊಂಡು ಪೋಸ್ಟ್ ವರ್ಕೌಟ್ ಮೀಲ್ ತಿನ್ನೋದೆ. ಗೈಸ್ ಏನಿಲ್ಲ ಕೊಟ್ಲೆ ಬರ್ಬೇಕಾರೆ ಹಾಲನ್ನೇ ತಗೊಬರ್ರಿ. ನಾನು ಮರ್ತ್ಕ ಹಂಗೆ ಹೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇವ್ನು ಕರ್ಕೊಯ್ತಾ ಇದ್ದಾನೆ ಆ ಟೈಮಲ್ಲಿ. ಓ ಏನಕ್ಕೆ ಕರ್ಕೊಯ್ತಿರೋದಿಲ್ಲ, ಗಾಡಿ ಓಡಿಸೋದು ಹೋಗೋದು ವಿದ್ಯಾರ್ಥಿಗೆ ಒಬ್ಬನೇ ಹೋಗಿ ತಗೊಬಂದ್ಬಿಡು. ಆಯ್ತು ಪಾಪ ಬರ್ಬೇಕಾರೆ ಎಲ್ಲ ಬಾಳೆಹಣ್ಣು ತರಿಸ್ದೆ, ಮೊಟ್ಟೆ ತಗೊಬಂದೆ, ಎಲ್ಲ ತಗೊಂಬಂದೆ. ಬಿಡಿ ಮುಗಿದ ಹಾಲೇ ತಗೊಬರೋದು ಮತ್ತೆ. ಅಪ್ಪ ಏನು ಹೊಸಿ ಚಳಿ ಹೋಯ್ತಲ್ಲ. ಹೋಗಿದ್ ಬಾ. ಆಯ್ತು ನಡಿಯಪ್ಪ. ಕೇತ್ಕೊಂಡ ಹಾ ಐಸ್ ಏನೋ ಬಾಕ್ಲ ಹಾಕೋ ಟೈಮು ಬಂದು ಹಾಲು ತಗೊಂಡ್ವಿ. ಅಯ್ಯೋ ಎಲ್ಲ ತಗೋಬಲ್ಲ ಬಾರಪ್ಪ, ಟೈಮ್ ಆಗೈತೆ ಒಂಚೂರು. ಮೊಸರು ಬೇಡ ಪೇ ಮಾಡ್ಬಿಡು. ಗಾಡಿ ಪೇ ಮಾಡ್ಬೇಕಾ? ಅಲ್ಲೇ ಬೇಕಾ? ಇಲ್ಲ ಇದಕ್ಕೆ ಎಷ್ಟು ದಿವಸ ಆಯ್ತು ಆಯಿಲ್ ಹಾಕಿ. ಆಯಿಲ್ ಹಾಕ ನಿಮಗೆ ಟ್ಯಾಂಕ್ಸ್ ಕಣಪ್ಪ. ಓಪನ್ ಮಾಡಕ್ಕೆ ಇಟ್ಕೊಂಡಿರಿ. ಏನ್ ನಾಚ್ಕತಾರೆ ಏನ ಅಲ್ಲ. ನಾನೇನು ಏನ್ ಮಾಡ್ಬಿಡ್ತಿದ್ದೆ ಅವ್ನ ಅರ್ಥ ಆಯ್ತಾ ಹಂಗಂತೂ. ಸರಿ ಬಾಯ್ ಕಣ. ಅಲ್ಲೂ ತಿರುಗಿ ನೋಡ್ತಾರ ಬಾಯ್ ಅಂತ ಹೇಳ್ತಾರೆ. ಅಲ್ಲೂ ಮಕ ಮುಚ್ಕಾತವನೆ ವಿಡಿಯೋ ಮಾಡ್ತಾ ಇದ್ರೆ. ಏನ್ ಹೇಳೋದೆ ಅಂತ ಎಲ್ಲ ಇಲ್ಲೋಳ್ಳ. ಚೆನ್ನಾಗಿ ಝೂಮ್ ಆಗುತ್ತೆ ಕಣ ವ್ಯೂ ಆದ್ರೆ. ನಡ್ರಿ ಫೈನಲಿ ದೂದ್ ತಂದಿದ್ದೀವಿ. ಇದನ್ನ ಓವರ್ ನೈಟ್ ಇಡಬೇಕು.
ಸೊ ಗೈಸ್ ಹಾಲ್ಗೆ ಓಟ್ಸ್ ಹಾಕ್ಬಿಟ್ಟು ಇಟ್ಟಿದ್ದೀನಿ ಓವರ್ನೈಟ ಎತ್ತಕ್ಕೆ ಹೋಗಿ ಫ್ರಿಜ್ಗೆ ಇಡೋದಷ್ಟೇ. ಸೊ ಗೈಸ್ ಫ್ರಿಜ್ ಗಟ್ಟಾಯ್ತು. ಇನ್ನೇನಾದರೂ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋದು ಫಸ್ಟ್ ಮೇಲೆ ಅಷ್ಟೇ, ಇನ್ನೇನಿಲ್ಲ. ಸೊ ಮೊಟ್ಟೆನೂ ತಂದಿದ್ದೀನಿ ಅಲ್ವಾ ನೋಡಿ, ಮೊಟ್ಟೆನೂ ಅದೇ. ಸೊ ಈಗ ನಾನು ಪೋಸ್ಟ್ ಹೊಡ್ಕೊಂಡು ತಿನ್ನಬೇಕು, ಲೇಟ್ ಆಗೈತೆ. ಸೊ ಪೋಸ್ಟ್ ಹೊಡ್ಕೊಂಡು ಮೇಲಿಗೆ ಎಲ್ಲ ರೆಡಿ ಆಗೈತೆ. ನೋಡ್ಬೋದು ಗ್ರೀನ್ ಲೀವ್ಸು ಮತ್ತು ಚಿಕನ್ನು ರೈಸು. ಸೊ ಇದನ್ನು ತಿನ್ಬಿಟ್ಟು ನನ್ನ ಪ್ರೋಟೀನ್ ಇಂಟೇಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಟೈಮ್ ಆಲ್ರೆಡಿ 11:40 ಆಗೈತೆ. ಟೈಮು ತುಂಬಾ ಮಿಸ್ ಆಗೈತೆ. ಸೊ ಅದಕ್ಕೋಸ್ಕರ ಈಗ ತಿನ್ಬಿಟ್ಟು ಮಲ್ಕೋಬೇಕು. ಸೊ ಈಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಅದೇ